ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಮತ್ತು ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತ, ಎಷ್ಟು ಹೆಚ್ಚಳ ಆಗ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಪಿಂಚಣಿನ ಪಡಿತಾ ಇದ್ದರು, ಪಿಂಚಣಿನ ಪಡಿತಕ್ಕಂಥವ್ರು ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ನಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ, ಮತ್ತು ಕೆಲವೊಬ್ಬರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಈ ಮೂರು ಅಪ್ಡೇಟ್ಸ್ಗಳ ಬಗ್ಗೆ, ಗುಡ್ ನ್ಯೂಸ್ ಬಗ್ಗೆ ಸಂಪೂರ್ಣವಾಗಿ ತಮಗೆ ಪಿಂಚಣಿನ ಪಡಿತಕ್ಕಂಥವ್ರು ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು, ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು, ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವರಿಗೆ ಮೂರು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಗುಡ್ ನ್ಯೂಸ್ಗಳನ್ನು ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಯಾರೆಲ್ಲ ಡಿಸೆಂಬರ್ ತಿಂಗಳ ಪಿಂಚಣಿನೂ ಕೂಡ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ, ಎಲ್ಲದರ ಬಗ್ಗೆಯೂ ಕೂಡ ತಮಗೆ ವಿವರವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ಈ ವಿಡಿಯೋ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಮೂರು ಗುಡ್ ನ್ಯೂಸ್ನ ಬಗ್ಗೆ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ಉದ್ಯೋಗದ ಮಾಹಿತಿಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಪಿಂಚಣಿನ ಪಡಿತಕ್ಕಂಥವ್ರಿಗೆ ಮೂರು ಗುಡ್ ನ್ಯೂಸ್ನ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪಿಂಚಣಿನ ಪಡಿತಕ್ಕಂಥವರಿಗೆ ಮೊದಲನೇ ಗುಡ್ ನ್ಯೂಸ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಏನಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಯಾವುದಾದ್ರೂ ಪಿಂಚಣಿಗಳನ್ನು ಪಡಿತಾ ಇರ್ಬೋದು. ಪಿಂಚಣಿನ ಪಡಿತಾ ಇದ್ದಂಥವ್ರಿಗೆ ಏನು ಈ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಏನಿದೆ, ಪಿಂಚಣಿ ಹಣ ಜಮಾ ಆಗಿಲ್ಲ ನಿಮಗೆ ಅಂತಂದರೆ ಅಂಥವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೋಡೋದಾದರೆ, ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ವೀಕ್ಷಕರು ನಿಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಏನು ಪಿಂಚಣಿ ಹಣ ಜಮಾ ಆಗುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಜಮಾ ಆಯಿತು, ಬಿಡುಗಡೆ ಆಯಿತು ಅಂತಂದರೆ ಆ ಒಂದು ಬಿಡುಗಡೆ ಆದ ಸಮಯದಲ್ಲಿ ನಿಮಗೆ ನವೆಂಬರ್ ತಿಂಗಳ ಏನು ಪೆಂಡಿಂಗ್ ಹಣ ಇರುತ್ತೆ, ನಿಮಗೆ ಹಣನ ಜಮಾ ಆಗಿರಲ್ಲ ನವೆಂಬರ್ ತಿಂಗಳದು, ಆ ಒಂದು ತಿಂಗಳ ಹಣನೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತಾರೆ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದ್ರಿ, ನಮಗೆ ಇನ್ನೂ ಕೂಡ ನವೆಂಬರ್ ತಿಂಗಳ ಪಿಂಚಣಿಯನ್ನು ಜಮಾ ಆಗಿಲ್ಲ, ನಮಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ರಿ, ಅಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಡಬಲ್ ಆಗಿ ಪಿಂಚಣಿಯನ್ನು ಜಮಾ ಆಗುತ್ತೆ ವೀಕ್ಷಕರೇ. ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ನಿಮಗೆ 1200 ಪಿಂಚಣಿನ ಬರ್ತಾ ಇತ್ತು ಅಂತಂದರೆ ವೀಕ್ಷಕರು ನೋಡ್ಕೊಬೋದು 2400 ರೂಪಾಯಿ ಪಿಂಚಣಿಯನ್ನು ನಿಮಗೆ ಜಮಾ ಆಗುವಂಥದ್ದು. ಇನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಲ್ಲಿ 600 ರೂಪಾಯಿ ಪಿಂಚಣಿನ ಬರ್ತಾ ಇತ್ತು ಅಂತಂದರೆ ನಿಮಗೆ 1200 ರೂಪಾಯಿ ಪಿಂಚಣಿನ ಡಿಸೆಂಬರ್ ತಿಂಗಳಲ್ಲಿ ಬರುವಂಥದ್ದು. ಅಂತಂದರೆ ನಿಮಗೆ ನವೆಂಬರ್ ತಿಂಗಳಲ್ಲಿ ಬರದೇ ಇದ್ದಂಥವರಿಗೆ ಮಾತ್ರ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗುವಂಥದ್ದು. ಇನ್ನು ಅಂಗವಿಕಲ ಪಿಂಚಣಿನ 1400 ರೂಪಾಯಿ ಜಮಾ ಆಗ್ತಾ ಇತ್ತು ಅಂತಂದರೆ ನವೆಂಬರ್ ತಿಂಗಳದು ಸೇರಿಸಿ ಡಿಸೆಂಬರ್ ತಿಂಗಳಲ್ಲಿ 2800 ರೂಪಾಯಿ ಜಮಾ ಆಗುವಂಥದ್ದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿಯನ್ನು ಜಮಾ ಆಗಿಲ್ವೋ ಅಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳ ಪಿಂಚಣಿಯನ್ನು ಕೂಡ ಸೇರಿಸಿ ಡಿಸೆಂಬರ್ ತಿಂಗಳಲ್ಲಿ ಹಣನ ಜಮಾ ಆಗುವಂಥದ್ದು. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿನ ಬಂದಿಲ್ವೋ ಅಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹಣನ ಜಮಾ ಆಗುವಂಥದ್ದು ಡಬಲ್ ಆಗಿ. ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕೇಳ್ತಾ ಇದ್ರು ಅಂತಂದರೆ, ನಮಗೆ ಪಿಂಚಣಿ ಹಣ ಏನಿದೆ, ಪಿಂಚಣಿ ಹಣ 2-3 ತಿಂಗಳಿಂದ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಕಂಪ್ಲೀಟಾಗಿ ನಮಗೆ ಜಮಾನೇ ಆಗ್ತಾ ಇಲ್ಲ ನಮ್ಮ ಒಂದು ಖಾತೆಗಳಿಗೆ ಅಂತ ಕೇಳ್ತಾ ಇದ್ರು ವೀಕ್ಷಕ. ಇದರ ಬಗ್ಗೆ ಹೇಳೋದಾದರೆ ನಿಮಗೆ 2-3 ತಿಂಗಳಿಂದ ಅಥವಾ 4 ತಿಂಗಳಿಂದ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿದೆ, ಕಳೆದ 6 ತಿಂಗಳಿಂದ ಹಣನ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಪಿಂಚಣಿ ಒಂದು ಆರ್ಡರ್ ಕಾಪಿ ಇರುತ್ತೆ, ಪಿಂಚಣಿ ಆರ್ಡರ್ ಕಾಪಿನ ತೆಗೆದುಕೊಂಡು ಹತ್ತಿರದ ತಹಸೀಲ್ ಆಫೀಸ್ಗೆ ಹೋಗಿ ಅಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳೇ ಭೇಟಿಯಾದಾಗ ಅಲ್ಲಿ ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ಪಿಂಚಣಿ ಬರ್ತಾ ಇಲ್ಲ, ಕಳೆದ 2-3 ತಿಂಗಳಿಂದ ಆಗಿರ್ಬೋದು ಅಥವಾ 6 ತಿಂಗಳಿಂದ ಆಗಿರ್ಬೋದು, ಯಾವ ಕಾರಣಕ್ಕಾಗಿ ಹಣನ ಬರ್ತಾ ಇಲ್ಲ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾರೆ. ತಿಳಿಸ್ಕೊಟ್ಟಿದ ಮೇಲೆ ಅವರು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ ಮೇಲೆ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ಅಂತ, ನಿಮ್ಮ ಒಂದು ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಬೇಕು ಅಂತಂದರೆ ಯಾವ್ಯಾವ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಅವರು ಕ್ಲಿಯರಾಗಿ ತಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದಲ್ಲಿ ದಾಖಲಾತಿಗಳನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಎಲ್ಲವೂ ಕೂಡ ಹೊಂದಾಣಿಕೆ ಆಗ್ತಾಯಿತ್ತು, ಸರಿಯಾಗಿತ್ತು,
ನೀವು ಅರ್ಹ ಪಿಂಚಣಿದಾರರಾಗಿದ್ದರೆ ಅಂತಂದರೆ ಮತ್ತೆ ನಿಮಗೆ ಪಿಂಚಣಿಯಿಂದ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಿಕೊಡುವಂಥದ್ದು. ಕೆಲವೊಂದಿಷ್ಟು ಜನರದು ರದ್ದಾಗೋಕ್ಕೆ ಮೂಲ ಕಾರಣ ಅಂತಂದರೆ ದಾಖಲೆಗಳು ಕೂಡ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಭಾಳಷ್ಟು ಜನರದು ಈ ರೀತಿಯಾಗಿ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ. ನಮಗೂ ಕೂಡ ಮಾಹಿತಿನ ಬಂದಿರುವಂಥದ್ದು. ಏಕೆ ಅಂತಂದರೆ ಒಂದು ಆಧಾರ್ ಕಾರ್ಡಲ್ಲಿ ಒಂದು ಡೇಟ್ ಆಫ್ ಬರ್ತು ಮತ್ತು ಹೆಸರಿರುತ್ತೆ, ಚೇಂಜ್ ಇರುತ್ತೆ. ಮತ್ತು ವೋಟರ್ ಐ ಡಿ ಕಾರ್ಡಲ್ಲಿ ಒಂದು ರೀತಿಯಾಗಿ ಹೆಸರುಗಳಿರುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ. ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಇರುವ ಕಾರಣಕ್ಕಾಗಿ ಹೀಗಾಗಿ ವಯಸ್ಸಿನ ಅಂತರ ಭಾಳಷ್ಟು ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಭಾಳಷ್ಟು ಜನರದು ನಮಗೂ ಕೂಡ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ನಿಮ್ಮದು ಏನಾದರೂ ಆ ಡಾಕ್ಯುಮೆಂಟ್ಸಲ್ಲಿ ದಾಖಲೆಗಳಲ್ಲಿ ಏಜ್ಗಳನ್ನು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದರೆ ನಿಮ್ಮದು ಕೂಡ ಕ್ಯಾನ್ಸಲ್ ಆಗಿರ್ಬೋದು. ಹೀಗಾಗಿ ನೀವು ಕೂಡ ಎಲ್ಲ ದಾಖಲೆಗಳಲ್ಲಿ ಸರಿಯಾಗಿ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಏಜ್ಗಳನ್ನು ಮಾಡ್ಕೊಳ್ಳಿ ಮತ್ತು ಹೆಸರುಗಳನ್ನು ಮಾಡ್ಕೊಳ್ಳಿ. ಎಲ್ಲ ದಾಖಲೆಗಳಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಇರಬೇಕಾಗುತ್ತೆ. ಹೀಗಾಗಿ ಇಂಥವ್ರದ್ದು ಯಾರ್ದೆಲ್ಲ ಒಂದು ಪ್ರಾಬ್ಲಮ್ಸ್ ಇದೆ ಅಂಥವ್ರದ್ದು ಕೂಡ ರದ್ದಾಗಿರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ನೀವು ಕೂಡ ಹೆಸರುಗಳನ್ನು ಇತ್ತು ಮಿಸ್ ಮ್ಯಾಚ್ಗಳನ್ನಿದ್ದು ಅಂತಂದರೆ ನೀವು ಕೂಡ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ವೀಕ್ಷಕರು ಎರಡನೇ ಗುಡ್ ನ್ಯೂಸ್ನ ನೋಡೋದಾದರೆ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಳ ಆಗ್ತಾಯಿದೆ ಅಂತೆ. ಎಷ್ಟು ಹೆಚ್ಚಳ ಆಗ್ತಾಯಿದೆ? ಇನ್ನು ಕೆಲವೊಂದಿಷ್ಟು ಜನರು ಮುಂದಿನ ತಿಂಗಳಿಂದನೇ ಹಣನ ಹೆಚ್ಚಳ ಆಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು ಕಮೆಂಟ್ಗಳ ಮೂಲಕ. ಇದ್ರ ಬಗ್ಗೆ ಮಾಹಿತಿನ ಹೇಳೋದಾದರೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣನ ನಾವು ಇನ್ನೂ ಕೂಡ ಹೆಚ್ಚಳ ಮಾಡಿದ್ದೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಆದೇಶ ಆಗಿ ಹೊರಡಿಸಿಲ್ಲ, ಇಂಪ್ಲಿಮೆಂಟ್ ಕೂಡ ಮಾಡಿಲ್ಲ. ಹೀಗಾಗಿ ಏನು ರಾಜ್ಯ ಸರ್ಕಾರಕ್ಕೆ ಮನವಿಗಳನ್ನು ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ, ಪಿಂಚಣಿಗಳನ್ನು ಪಡಿತಕ್ಕಂಥವ್ರು ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ವೀಕ್ಷಕರೇ. ನಮಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಿ, ಅಂಗವಿಕಲರಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಿದ್ದರು, ಪಿಂಚಣಿನ ಪಡಿತಕ್ಕಂಥವ್ರು ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಾಗಿ ಒಂದು ಪಿಂಚಣಿಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಪಿಂಚಣಿ ಹಣ ಏನಿದೆ ಕಡಿಮೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಒಂದು ರಾಜ್ಯದಲ್ಲಿ ಕಡಿಮೆ ಪಿಂಚಣಿನ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂಥದ್ದು. ಹೀಗಾಗಿ ಅನೇಕರಿಗೆ ಕೂಡ ಈ ಒಂದು ಹಣನ ತೆಗೆದುಕೊಂಡು ಅವರ ಒಂದು ವೈಯಕ್ತಿಕ ಖರ್ಚುಗಳಾಗಿರ್ಬೋದು, ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಖರ್ಚುಗಳಿಗಾಗಿ ನಿಭಾಯಿಸೋದಕ್ಕೆ ಭಾಳಷ್ಟು ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಹಣನ ಸಾಕಾಗ್ತಾ ಇಲ್ಲ. ಈ ರೀತಿಯಾಗಿ ಮನವಿಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ನಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಪಿಂಚಣಿಯನ್ನು ಬರ್ತಾ ಇದೆ ಅದನ್ನು ಹೆಚ್ಚಳ ಮಾಡಿ ಅಂತ ಮನವಿಗಳನ್ನು ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದಾರೆ, ಪಿಂಚಣಿನ ಪಡಿತಕ್ಕಂಥವ್ರು ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಇನ್ನೂ ಕೂಡ ಆದೇಶನ ಹೊರಡಿಸಿಲ್ಲ ಮತ್ತು ಹಣನೂ ಕೂಡ ಹೆಚ್ಚಳ ಮಾಡಿಲ್ಲ. ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಏನಾದರೂ ಮನವಿಗಳಿಗೆ ಸ್ಪಂದನೆ ಕೊಟ್ಟು ಸರ್ಕಾರ ಸ್ವೀಕಾರ ಮಾಡಿ ಹಣನ ಬಿಡುಗಡೆ ಮಾಡ್ತು, ಹೆಚ್ಚಳ ಆಗಿ ಹಣನ ಬಿಡುಗಡೆ ಮಾಡ್ತಾ ಇತ್ತು ಅಂತಂದರೆ, ಏನಾದರೂ ಆದೇಶನ ಹೊರಡಿಸ್ತು ಅಂತಂದರೆ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಮೂರನೇ ಗುಡ್ ನ್ಯೂಸ್ ಏನಂತ ನೋಡೋದಾದರೆ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಫಲಾನುಭವಿಗಳ ಖಾತೆಗಳಿಗೆ ಅಂತ ತಿಳಿಸ್ಕೊಡಿ ಅಂತ ಮಾಹಿತಿನ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಹೇಳೋದಾದರೆ ಯಾರೆಲ್ಲ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿಯಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ಡಿಸೆಂಬರ್ 3ನೇ ತಾರೀಕಿನಿಂದ 9ನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣನಿದೆ, ಎಲ್ರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಒಳಾಂಗಣ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು. ನಿಮ್ದು ಎಲ್ಲವೂ ಕೂಡ ದಾಖಲೆಗಳು ಸರಿಯಾಗಿದ್ದವು. ಪ್ರತಿ ತಿಂಗಳು ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾಯಿತ್ತು ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಪಿಂಚಣಿ ಹಣನ ಡಿಸೆಂಬರ್ ತಿಂಗಳ ಪಿಂಚಣಿನ ನಿಲ್ಲುವುದಿಲ್ಲ. ಖಂಡಿತವಾಗಿಯೂ DBT ಮುಖಾಂತರ 3ನೇ ತಾರೀಕಿನಿಂದ 9ನೇ ತಾರೀಕು ಒಳಗಾಗಿ ನಿಮಗೆ ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಕ್ಕಂಥವ್ರಿಗೆ ಪಿಂಚಣಿ ಹಣ ಬಂದು ಜಮಾ ಆಗುತ್ತೆ ಅಂತ ಇದು 3ನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ. ಇಷ್ಟು ಪಿಂಚಣಿ ಪಡಿತಕ್ಕಂಥವ್ರಿಗೆ 3 ಗುಡ್ ನ್ಯೂಸ್ಗಳಿದ್ದವು ವೀಕ್ಷಕರೇ. ಈ 3 ಗುಡ್ ನ್ಯೂಸ್ಗಳನ್ನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.